ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಹಿಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ಭಾಳ ದಿವಸಗಳಾಯಿತು ಭಾಳ ಆರೋಗ್ಯದ ಬಗ್ಗೆ ಮಾತಾಡಿ ಮತ್ತು ಆಯುರ್ವೇದದ ಬಗ್ಗೆ ಮಾತಾಡಿ ನಾವು ಒತ್ತಡನೂ ಇರೋದರಿಂದ ನಮ್ಮ ಮೂಲಭೂತವಾದ ಕರ್ತವ್ಯ ಅದು ಆರೋಗ್ಯದ ಬಗ್ಗೆ ಮಾತಾಡೋದು. ಆ ದೃಷ್ಟಿಯಿಂದ ಇವತ್ತು ಆರೋಗ್ಯದ ಬಗ್ಗೆ ಮಾತಾಡ್ತೀವಿ. ಬನ್ನಿ, ಆರೋಗ್ಯದ ಬಗ್ಗೆ ಮಾತಾಡಬೇಕು ಅಂದರೆ ನಾವು ಆರೋಗ್ಯವಾಗಿದ್ದೀವಿ, ನಮಗೇನು ಪ್ರಾಬ್ಲಮ್ ಇಲ್ಲ, ಹೆಲ್ತಿಂದ ಏನು ಪ್ರಾಬ್ಲಮ್ ಇಲ್ಲ. ಹಾಗಾದರೆ ಏನೇನು ಅಂಶಗಳನ್ನ ಗಮನದಲ್ಲಿ ತಗೋಬೇಕು ಅಂತ ದೊಡ್ಡ ಪ್ರಶ್ನೆ ಬೀಳುತ್ತೆ. ಅನೇಕರಿಗೆ ಗೊತ್ತೇ ಇಲ್ಲ ರೀ, ಆರೋಗ್ಯ ಅಂದರೆ ಏನು ಅನ್ನೋದೇ ಗೊತ್ತಿಲ್ಲ. ಚೆನ್ನಾಗಿ ಊಟ ಮಾಡ್ತೀವಿ, ಚೆನ್ನಾಗಿ ಕೆಲಸ ಮಾಡ್ತೀವಿ, ಆರೋಗ್ಯವಾಗಿದ್ದೀವಿ, ಇಷ್ಟೇನ ಆರೋಗ್ಯ? ಹಾಗಾದರೆ ಆರೋಗ್ಯ ಏನು ಅಂತಂದರೆ ಬನ್ನಿ ಹೊಸದಾಗಿ ವಿಶ್ಲೇಷಣೆ ಮಾಡಬೇಕು ಅಂತ ಅನಿಸಿದ್ರು ಸಹ ಹೊಸ ವಿಷಯ ಅಲ್ಲ, ಏನು ಅಂತ ಹೇಳ್ತೀನಿ. ಬನ್ನಿ ನೋಡಿ, ಮೊದಲನೇದಾಗಿ ಮಲ್ಕೊಂಡ ತಕ್ಷಣ ನಿದ್ದೆ ಬರಬೇಕು. ಕೆಲವ್ರಿಗೆ ಏನಾಗುತ್ತೆ, ಈ ಮಾಡರ್ನ್ ಡೇ ಲೈಫಲ್ಲಿ 6 ಗಂಟೆಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಬರ್ತಾರೆ, ಉದ್ದಕ್ಕೂ ತಿಂಡಿ ತಿಂತಾರೆ, ಗೋಬಿ ಮಂಚೂರಿ ಅಂತೆ, ಮಸಾಲ ಪುರಿ ಅಂತೆ, ಏನೋ ಹಾಳು ಮುಳು ತಿಂತಾರೆ 9 ಗಂಟೆವರೆಗೂ. ಲಾಸ್ಟಲ್ಲಿ ಏನಾಗುತ್ತೆ, 9:15 ಬಂದು ಮಲಗ್ತಾರೆ. 9:15 ಬಂದು ಮಲಗಿದ್ರೆ ಎದೆ ಉರಿ, ಆಸಿಡಿಫೈ, ದೇಹ ಆಲ್ಕಲೀನ್ ಆಗಿರಬೇಕು. ಆಸಿಡಿಫೈ ಆದರೆ ಇಲ್ಲಿ ಸಲ್ಲದ ಪ್ರಾಬ್ಲಮ್ಗಳೆಲ್ಲ ಬರುತ್ತೆ. ತಿಂದಿದ್ದೆಲ್ಲ ಬಾಯಿಗೆ ಬರ್ತಾ ಇರುತ್ತೆ, ಸಿಕ್ಕಾಪಟ್ಟೆ ಆಸಿಡ್ ಆಗಿರುತ್ತೆ. 12 ಗಂಟೆ ಅದು ನಿದ್ದೆ ಬರೋದಿಲ್ಲ, 1 ಗಂಟೆ ಅದು ನಿದ್ದೆ ಬರೋದಿಲ್ಲ. ಎಲ್ಲೋ 2 ಗಂಟೆ 3 ಗಂಟೆ 4 ಗಂಟೆಗೆ 1 ಗಂಟೆ 2 ಗಂಟೆ ನಿದ್ದೆ ಬರುತ್ತೆ. ಅವರೇನು ಮಾಡ್ತಾರೆ, 6 ಗಂಟೆ 7 ಗಂಟೆ 8 ಗಂಟೆಗೆ ಹೇಳ್ತಾರೆ. ಸೂರ್ಯ ಹುಟ್ಟುಬಿಟ್ಟಿರ್ತಾನೆ, 9 ಗಂಟೆಗೆ ಹೇಳ್ತಾರೆ, 12 ಗಂಟೆಗೆ ಹೇಳ್ತಾರೆ. ಇವ್ರು ನಿದ್ದೆ ಬರೋದು ಯಾವಾಗ? ಬೆಳಗಿನ ಜಾವ ನಿದ್ದೆ ಬರುತ್ತೆ, 4 ಗಂಟೆ 5 ಗಂಟೆಗೆ. ಅಲ್ಲಿವರೆಗೂ ಓಡಾಡ್ತಿರ್ತಾರೆ, ಟಿವಿಗಳಿದೆ, ಟಿ ವಿ ನೋಡ್ತಾರೆ, ಏನೋ ಸಿನಿಮಾಗಳಂತೆ ಅದು ಇದು ನೋಡ್ತಾರೆ. ಇದು ಆರೋಗ್ಯವಂತರ ಲಕ್ಷಣ ಅಂತಂದಾಗ ನೋಡಿ, ನಿದ್ದೆನ ಫಸ್ಟ್ ಯಾರ್ಡ್ ಸ್ಟಿಕ್ ಅಂತ ಕರಿಬೋದು. ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು, ಹಾಗಾದರೆ ನಿದ್ದೆ ಹೇಗೆ ಬರಬೇಕು, ನಿದ್ದೆ ಎಷ್ಟಿರಬೇಕು ಅನ್ನೋದು ಮೂಲಭೂತವಾದ ಪ್ರಶ್ನೆ. ನೋಡಿ, ಎಲ್ಲರೂ ಸಂಸಾರ ಮಾಡ್ತಾ ಇರ್ಬೇಕಾದ್ರೆ ಮಕ್ಕಳು ಹುಟ್ಟುತ್ತೆ ಎಲ್ಲರ ಮನೆಯಲ್ಲೂ. ಬನ್ನಿ, ಆಗ್ತಾನೆ ಹುಟ್ಟಿದ ಮಕ್ಕಳು 20 ಗಂಟೆ ನಿದ್ದೆ ಮಾಡ್ತವೆ ಜನರಲ್ಲಾಗಿ. ಒಂದು ಯಾರ್ಡ್ ಸ್ಟಿಕ್ ಎಲ್ಲರೂ ಇಟ್ಕೋಬೇಕು, ಒಂದು ರೆಫರೆನ್ಸ್ ಇಟ್ಕೋಬೇಕು. ಆ ದೃಷ್ಟಿಯಿಂದ ಮಾತಾಡ್ತಿರೋದು. 4 ಗಂಟೆ ಮಾತ್ರ ಇದ್ದಿರ್ತವೆ. ಇದು ಸರ್ವೇ ಸಾಮಾನ್ಯ, ಅಂದರೆ ಪ್ರಕೃತಿಗೆ ಸಿಂಕಾಗಿ ಬದುಕಬೇಕು ಅಂತ ಹೇಳ್ತೀವಿ. ಆ ದೃಷ್ಟಿಯಿಂದ ಇದು ಓಕೆ ಅಂತ ತಗೋಬೋದು. ಅದೇ ಥರ ಯಾರು 60 ವರ್ಷ ದಾಟಿರುತ್ತೆ, ಜನರಲಾಗಿ ಮಾತಾಡ್ತಿರೋದು ನಾನು, ಯಾರು ಈ ಟೆನ್ಷನ್ನು, ಸ್ಟ್ರೆಸ್ಸು, ಆಂಗ್ಸೈಟಿ ಭರಿತ ಜೀವನದಲ್ಲಿ ಜೀವನ ಮಾಡ್ತಾಯಿದ್ದೀವಿ, 60 ವರ್ಷ ಆಗಿದೆ, ಇವರು 4 ಗಂಟೆ ಮಾತ್ರ ನಿದ್ದೆ ಮಾಡ್ತಾರೆ, 20 ಗಂಟೆ ಎದ್ದಿರ್ತಾರೆ. ಈಗಿನ ಪ್ರೆಸೆಂಟ್ ಡೇ ಪ್ರಕೃತಿನಲ್ಲಿ ಇದು ಸರ್ವೇ ಸಾಮಾನ್ಯ. ಹುಟ್ಟಿದ ಮಕ್ಕಳು 20 ಗಂಟೆ ನಿದ್ದೆ ಮಾಡ್ತವೆ. ಆದರೆ 60 ವರ್ಷ ಆಗಿರ್ತಕ್ಕಂಥ ಒಬ್ಬ ವಯಸ್ಕರು ಕೇವಲ 4 ಗಂಟೆ ನಿದ್ದೆ ಮಾಡ್ತಾರೆ. ಸಾಕಿದು ಇವತ್ತಿನ ಪ್ರೆಸೆಂಟ್ ಡೇ ಲಿವಿಂಗ್ ಸ್ಟ್ಯಾಂಡರ್ಡ್ಸ್ಗೆ ಜಾಸ್ತಿ. ನೋಡಿ, ಇದಕ್ಕೆ ಇನ್ನೊಂದು ಗಾದೆ ಹೇಳಬೇಕು. ಏನು ಅಂತಂದರೆ, ಚಿತೆ ಹೆಣನ ಸುಡತ್ತಂತೆ, ಅಂದರೆ ಸತ್ತೋದ್ಮೇಲೆ ಚಿತೆ ಹಾಕ್ತಾರೆ. ಚಿಂತೆ ಜೀವಂತವಾಗಿರತಕ್ಕಂಥ ಮನುಷ್ಯನ ಸುಡತ್ತಂತೆ. ನಾವೇನಾಗುತ್ತೆ, ಎಲ್ಲೋ ಪುಸ್ತಕ ಓದ್ಬಿಡ್ತೀವಿ, ಅರ್ಧಂಬರ್ಧ ತಿಳ್ಕೊಂಡಿರ್ತೀವಿ. ನಮಗೂ 8 ಗಂಟೆ ನಿದ್ದೆ ಬೇಕು. 60 ವರ್ಷ ಆಗಿರೋ ಬೇಕಾದಷ್ಟು ನಾನು ನೋಡಿದ್ದೀನಿ. ಸರ್, ನಮಗೆ ನಿದ್ದೆ ಸರಿ ಬರೋಲ್ಲ, ಎಷ್ಟು ಗಂಟೆ ನಿದ್ದೆ ಮಾಡ್ತೀರಾ ಅಂತ ಕೇಳಿದ್ರೆ, ಸರ್ ನಾನು 6 ಗಂಟೆ ನಿದ್ದೆ ಮಾಡ್ತೀನಿ, ರಾತ್ರಿ 10 ಗಂಟೆಗೆ ಮಲಗ್ತೀನಿ, 4 ಗಂಟೆಗೆ ಎಚ್ಚರ ಆಗ್ಬಿಡುತ್ತೆ. ಸಾಕು ರೀ ನಿದ್ದೆ ನಿಮಗೆ, ಎದ್ದು ಕೆಲಸ ಮಾಡಿ, ಏನು ತೊಂದರೆ ಇಲ್ಲ, ಓಡಾಡಿ, ವಾಕಿಂಗ್ ಮಾಡಿ. ಏನು ಅಂತಂದರೆ, ನಾವು ಪ್ರಕೃತಿ ಜೊತೆಗೆ ಸಿಂಕ್ ಮಾಡೋದಿಲ್ಲ, ನಮ್ಮ ತಿಳುವಳಿಕೆ ಕಡಿಮೆ. ಹಾಗಾಗಿ ಏನಾಗುತ್ತೆ, ನಾವು 8 ಗಂಟೆ ನಿದ್ದೆ ಮಾಡಬೇಕು, ನಾವು 20 ಗಂಟೆ ನಿದ್ದೆ ಮಾಡಬೇಕು. ಈ ಥರ ಸುಖ ಅದರಲ್ಲಿದೆ ಅಂದ್ಕೊಂಡು ಹೊರಟ್ಬಿಡ್ತೀವಿ. ಇದು ಭ್ರಮೆ. ಇದೇನು ತಿಳುವಳಿಕೆ ಸಾಲದು. ಹುಟ್ಟಿದ ಮಗುಗೆ ಹೇಗೆ 20 ಗಂಟೆ ನಿದ್ದೆ ಬೇಕು, ಹಾಗೆ ಸಾಯಕ್ಕೆ ರೆಡಿಯಾಗಿರ್ತಕ್ಕಂಥ ಮನುಷ್ಯ, ಇದನ್ನು 60 ವರ್ಷ ದಾಟಿರ್ತಕ್ಕಂಥ ಮನುಷ್ಯರು ಅಂತಲೇ ಹೇಳ್ಬೋದು. ಅವರಿಗೆ 4 ಗಂಟೆ ಅಥವಾ 5 ಗಂಟೆ ನಿದ್ದೆ ಸಾಕು. ಇನ್ನು ಮಿಕ್ಕಿದ್ದು ಬೆಳಗ್ಗೆ ಒದ್ದು ವಾಕಿಂಗ್ ಮಾಡೋದು ಒಳ್ಳೆಯದು, ಯೋಗಾಸನ ಮಾಡೋದು ಒಳ್ಳೆಯದು. ಪಾರ್ಕ್ಗಳಿವೆ, ಸಿಟಿಗಳಲ್ಲಿ ಓಡಾಡಬೇಕು ಅಂದರೆ ಪಾರ್ಕ್ಗಳು, ಹಳ್ಳಿಗಳಲ್ಲಿ ಹೋಗಬೇಕು ಅಂದರೆ ಹೊಲ ಗದ್ದೆಗಳ ಕಡೆಗೆ ಹೋಗ್ಬೋದು. ಇದೆಲ್ಲ ಮಾಡೋದು ಬಿಟ್ಬಿಟ್ಟು ನಾವು ಚಿಂತೆ ಮಾಡ್ತೀವಿ, ನಮಗೆ 4 ಗಂಟೆ ನಿದ್ದೆ ಬರುತ್ತೆ, ನಿದ್ದೆ ಸಾಲದು, 8 ಗಂಟೆ ನಿದ್ದೆ ಮಾಡಬೇಕು. ಸಣ್ಣ ಮಗು ಹೇಗೆ ನಿದ್ದೆ ಮಾಡ್ತಾರೆ ಅವನು ಕಂಪೇರ್ ಮಾಡ್ಕೊಂಬಿಡ್ತೀವಿ ನಾವು. ಏನಾಗುತ್ತೆ, ಮರ್ತೇ ಬಿಡ್ತೀವಿ. ಚಿತೆ ಹೆಣ ಸುಡತ್ತಂತೆ, ಚಿಂತೆ ಜೀವಂತ ಮನುಷ್ಯನ ತಿರುತ್ತಂತೆ. ನೋಡಿ, ಇದು ಮೊದಲನೇ ಯಾರ್ಡ್ ಸ್ಟಿಕ್ಕು. ಇದನ್ನು ನಾವು ತಿಳ್ಕೋಬೇಕು, ಪ್ರಕೃತಿನ ಅರ್ಥ ಮಾಡ್ಕೋಬೇಕು ಅಂತಂದರೆ ಫಸ್ಟ್ ನಮ್ಮ ನಿದ್ದೆ ಎಷ್ಟಿರಬೇಕು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ನಿದ್ಯೆಗೆ ಪೂರಕವಾದ ನಮ್ಮ ಆಹಾರ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ. ಬನ್ನಿ, ಇದು ಮಾತಾಡ್ಬಿಟ್ಟು ಇವತ್ತಿನ ಎಪಿಸೋಡು ಆರೋಗ್ಯದ ಬಗ್ಗೆ ಇದು ಕೊನೆ ಮಾಡ್ತೀವಿ. ಏನು ಅಂತಂದರೆ, ಇದಕ್ಕೆ ಪೂರ್ವವಾಗಿ ನಿದ್ದೆ ಹೇಗಿರಬೇಕು ಅಂತಂದರೆ, ಏನು ಆಹಾರ ತಿನ್ನಬೇಕು, ಎಷ್ಟು ತಿನ್ನಬೇಕು, ಏನೇನು ತಿನ್ನಬೇಕು ಅನ್ನೋದು ಕ್ವಶ್ಚನ್ ಬರುತ್ತೆ.
ಪ್ರಕೃತಿ ಜೊತೆ ಸಿಂಕ್ ಮಾಡ್ತೀವಿ ಅಂತಂದರೆ ಪ್ರಕೃತಿಯ ಏರಿಳಿತಗಳನ್ನ ಸಹ ನಮ್ಮ ದೇಹವನ್ನು ಹೊಂದಾಣಿಕೆ ಮಾಡ್ಕೋಬೇಕಾಗತ್ತೆ ಏರಿಳಿತಗಳ ಜೊತೆ. ಆ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್ ಆದ ವಿಷಯ ಏನು ಅಂತಂದರೆ ನಾವು ನಿದ್ದೆ ಚೆನ್ನಾಗಿ ಬರಬೇಕು, ನಮಗೆ ರೆಸ್ಟ್ಫುಲ್ ಸ್ಲೀಪ್ ಬೇಕು. ವಾಟ್ ಈಸ್ ಸ್ಲೀಪ್, ವಾಟ್ ಈಸ್ ಇದಂತ ಒಂದು ಸ್ಲೋ ಡೆಫಿನೇಷನ್ ಕೊಡಬೇಕು, ಒಂದು ಸೂತ್ರ ಕೊಡಬೇಕು ಅಂತಂದರೆ ನಿದ್ದೆ ಅಂದರೆ ಏನು ಅನ್ನೋದ್ರ ಬಗ್ಗೆ ಮಾತಾಡಬೇಕಾಗತ್ತೆ. ನಿದ್ದೆ ಅಂದರೆ ಏನು ಅಂದರೆ ಒಂದು ದಿನ ಸಾಯ್ತಕ್ಕಂಥ ಸಾವು. ನಾವು ಸಂಪೂರ್ಣವಾಗಿ ಸತ್ಬಿಟ್ಟು ಮಾರನೇ ದಿವಸ ಪುನಃ ಫ್ರೆಶ್ ಆಗಿ ಹೊಸ ಜನ್ಮ ತಗೊಂಡು ಹೇಳಬೇಕು. ಅಂದರೆ ಹಿಂದಿನ ದಿವಸದ ನೋವುಗಳು ದೈಹಿಕವಾಗಿರ್ಬೋದು, ಮಾನಸಿಕವಾಗಿರ್ಬೋದು, ಇವುಗಳನ್ನೆಲ್ಲ ಅಲ್ಲೇ ಬಿಟ್ಬಿಟ್ಟು ಫ್ರೆಶ್ ಆಗಿ ಜನ್ಮ ತಗೋಬೇಕು. ಇದನ್ನು ನಾವು ರೆಸ್ಟ್ಫುಲ್ ಸ್ಲೀಪ್ ಅಂತೀವಿ. ಆ ಥರ ರೆಸ್ಟ್ಫುಲ್ ಸ್ಲೀಪ್ ತಗೋಬೇಕು ಅಂತಂದರೆ ನಮಗೆ ನೋಡಿ, ನಿದ್ದೆ ಹುಟ್ಟಿರ್ತಕ್ಕಂಥ ಹುಟ್ಟಿರ್ತಕ್ಕಂಥ ಮಕ್ಕಳುಗಳಿಗೆ 20 ಗಂಟೆ ನಿದ್ದೆ ಬೇಕು. ಮತ್ತು 60 ವರ್ಷ ಆಗಿರ್ತಕ್ಕಂಥ ವಯಸ್ಕರಿಗೆ ಸಾಮಾನ್ಯವಾಗಿ 4 ಗಂಟೆ ಸಾಕು. ಒಂದು ಅರ್ಧ ಮುಕ್ಕಾಲು ಗಂಟೆ 1 ಗಂಟೆ ಇರ್ಬೋದು ವ್ಯತ್ಯಾಸ, ಜನರಲೈಸ್ ಮಾಡ್ಕೊಂಡು ಹೇಳ್ತಾ ಇರೋದು ಸಾಕು. ಇಂಥ ನಿದ್ದೆ ಬಂದಾಗ ನಾವು ಫ್ರೆಶ್ ಆಗಿ ಹೇಳಬೇಕು. ಫ್ರೆಶ್ ಆಗಿ ಹೇಳೋದು ಅಂದರೆ ಹಿಂದಿನ ದಿವಸದ ಮೈಕೈ ನೋವು ಇರ್ಬೋದು, ಹಿಂದಿನ ದಿವಸದ ವರೀಸ್ ಇರ್ಬೋದು, ಆಂಗ್ಸೈಟಿ ಇರ್ಬೋದು, ಸ್ಟ್ರೆಸ್ ಇರ್ಬೋದು, ಟೆನ್ಷನ್ ಇರ್ಬೋದು, ಕೆಲಸದ ಒತ್ತಡಗಳಿರ್ಬೋದು, ಅವನ್ನೆಲ್ಲ ಬಿಟ್ಟು ಫುಲ್ ಫ್ರೆಶ್ ಆಗಿ ಹೇಳಬೇಕು. ಈ ಥರ ಫ್ರೆಶ್ ಆಗಿ ಹೇಳಬೇಕು ಅಂತಂದರೆ ನಾವು ನಿದ್ದೆನ ಯಾರ್ಡ್ಸ್ಟಿಕ್ಕಾಗಿ ಇಟ್ಕೊಂಡು ಮಾತಾಡ್ತಿದ್ದೀವಿ. ಪ್ರಕೃತಿ ಜೊತೆಗೆ ಹೊಂದಾಣಿಕೆ ಮಾಡ್ಕೋಬೇಕು ಅಂತಂದರೆ ನಾವು ನಿದ್ದೆ ಬಗ್ಗೆ ಗಮನ ಕೊಡಲೇಬೇಕು. ನಿದ್ದೆ ಬಗ್ಗೆ ಗಮನ ಕೊಡಬೇಕು ಅಂತಂದರೆ ನಿದ್ದೆನ ನಾವು ವ್ಯತ್ಯಾಸ ಮಾಡ್ಕೋಬೇಕು. ಈಗ ಬಿಡಿ, ನಿದ್ದೆಗೆ ಮಾತ್ರೆಗಳು ಬರುತ್ತೆ, ಮಾತ್ರೆಗಳು ತಗೊಂಡು ಮೈಗೆ ಎಚ್ಚರವಿಲ್ದಂಗೆ ಮಲ್ಕೋತೀವಿ. ಆದರೆ ಏನಾಗುತ್ತೆ, ಆ ಹ್ಯಾಂಗ್ ಓವರ್ ಇರುತ್ತೆ, ಅದು ತಪ್ಪದು. ಏನು ಹ್ಯಾಂಗ್ ಫುಲ್ ಫ್ರೆಶ್ ಆಗಿ ಹೇಳಬೇಕು. ಅದಕ್ಕೇನು ಮಾಡಬೇಕು ಅಂತಂದರೆ ನಾವು ಔಷಧಿಗಳನ್ನ ತಗೊಳ್ದೇನೆ ಆಹಾರಗಳಲ್ಲೇ ವ್ಯತ್ಯಾಸ ಮಾಡ್ಕೋಬೋದು. ಆಹಾರಗಳಲ್ಲಿ ಹೇಗೆ ವ್ಯತ್ಯಾಸ ಮಾಡ್ಕೋಬೋದು ಅಂತ ಹೇಳ್ತೀನಿ ನೋಡಿ. ನಮ್ಮ ದೇಹ ಡಿಸೈನ್ ಆಗಿರೋದು ರಾ ಫುಡ್ ತಿನ್ನೋದಕ್ಕೆ. ರಾ ಫುಡ್ ಅಂತಂದರೆ ಸೌತೆಕಾಯಿ ಇರ್ಬೋದು, ಟೊಮೆಟೊ ಇರ್ಬೋದು, ಬೆಂಡೆಕಾಯಿ ಇರ್ಬೋದು, ಗೆಡ್ಡೆಕೋಸು ಇರ್ಬೋದು, ಬೀನ್ಸ್ ಇರ್ಬೋದು, ಕ್ಯಾರೆಟ್ ಇರ್ಬೋದು, ಈ ಥರ ಬೇಕಾದಷ್ಟಿದೆ. ಇದನ್ನೆಲ್ಲ ನಾವು ಆದಷ್ಟು ರಾ ತಿನ್ನಬೇಕು. ಮತ್ತು ಇದಲ್ದೇ ಬನ್ನಿ, ನಾವು ಇವತ್ತು ತಿಂದಿದ್ದು ಆಹಾರ ನಾಳೆ ದಿವಸ ಅದು ಮೋಷನಲ್ಲಿ ಹೊರಗಡೆ ಹೋಗುತ್ತಾ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಅದರ ಬಗ್ಗೆ ಸ್ವಲ್ಪ ಮಾತಾಡಬೇಕು. ಅಂದರೆ ನಾವು ಏನು ಆಹಾರ ತಿಂದಿರ್ತೀವಿ, ಈ ರಾಮಾಯಣ ನಡೆದಿದ್ದು 7300 ವರ್ಷಗಳ ಹಿಂದೆ ಅಂತ ಹೇಳ್ತೀವಿ. 7300 ವರ್ಷಕ್ಕಿಂತನೂ ಹಿಂದೆ, ಅಂದರೆ ಸುಮಾರು 8-10 ಸಾವಿರ ವರ್ಷಗಳಿಂದನೂ ನಮ್ಮ ದೇಹ ಡಿಸೈನ್ ಆಗಿರೋದು ರಾ ಫುಡ್ ತಿನ್ನೋದಕ್ಕೆ. ಆದರೆ ನಾವೇನು ಮಾಡಿದ್ದೀವಿ, ಕುಕ್ಕುಡು ಫುಡ್ ತಿಂತಾ ಬಂದುಬಿಟ್ಟಿದ್ವಿ. ಕುಕ್ಕುಡು ಫುಡ್ ತಿನ್ನೋದು ಏನಾಗುತ್ತೆ, ನೆನ್ನೆ ತಿಂದಿದ್ದ ಆಹಾರ ಇವತ್ತು ಮೋಷನಲ್ಲಿ ಹೊರಗೆ ಹೋಗಬೇಕು, ಆದರೆ ಹೋಗೋದಿಲ್ಲ. ಅದು 2 ದಿವಸ, 3 ದಿವಸ, 4 ದಿವಸ, 5 ದಿವಸ ದೇಹದಲ್ಲಿ ಉಳ್ಕೊಂಡಿರುತ್ತೆ, ಕರಳಲ್ಲಿ ಉಳ್ಕೊಳ್ಳುತ್ತೆ. ದೊಡ್ಡ ಕರಳಲ್ಲಿ ಉಳ್ಕೊಳ್ಳುತ್ತೆ ಅಂದರೆ ಆ ದೇಹದೊಳಗೆ ಇಳ್ಕೊಂಡಿರುತ್ತೆ, ಅದು ಕೊಳಿತಾ ಬರುತ್ತೆ. ಯಾವುದು ಅವಶ್ಯಕತೆಗಿಂತ ಜಾಸ್ತಿ ಇರುತ್ತೆ ಅದು ವಿಷ ಆಗುತ್ತೆ. ಅತಿ ಸರ್ವತ್ರ ವರ್ಜಯತ್ ಅಂತ ಹೇಳ್ತೀವಿ ನಾವು. ಏನು ಅಂದರೆ ಯಾವುದೇ ಅತಿಯಾದರೂ ಸಹ ಅದು ವಿಷ ಆಗುತ್ತೆ, ಅಮೃತನೂ ವಿಷ ಆಗುತ್ತೆ ಅಂತ ಹೇಳ್ತೀವಿ. ಹೀಗೆ ನೆನ್ನೆ ತಗೊಂಡಿದ್ದಕ್ಕಂಥ ಫುಡ್ಡು ಇವತ್ತು ಮೋಷನಲ್ಲಿ ಹೋಗ್ಬಿಡ್ಬೇಕು. ಎಷ್ಟು ಜನಕ್ಕೆ ಹೋಗುತ್ತೆ ಅಂತ ನೋಡಿದರೆ ಮನುಷ್ಯನಿಗೆ 1% ಇಲ್ಲ ರೀ. ಇದು 100ಕ್ಕೊಬ್ಬರು ಸಿಗೋದಿಲ್ಲ ಇದು. ಆದರೆ ಹಸುಗಳು ಸಿಗುತ್ತೆ. ಹಸುಗಳಲ್ಲಿ ನೋಡಿ, ಹಸುಗಳ ಬಗ್ಗೆ ಮಾತಾಡಬೇಕಾಗತ್ತೆ. ಹಸು ಹುಲ್ಲು ತಿನ್ನುತ್ತೆ, ಹುಲ್ಲಲ್ಲೂ ಗರಿಕೆ ಹುಲ್ಲು ಭಾಳ ಶ್ರೇಷ್ಠ. ಅದೇನಾಗುತ್ತೆ, ನೆನ್ನೆ ತಿಂದಿದ್ದು ಹುಲ್ಲು ಇವತ್ತು ಮೋಷನಲ್ಲಿ ಹೊಟ್ಟೋಗುತ್ತೆ. ಹಾಗಾಗಿ ಹಸುವನ್ನು ಕಾಮಧೇನು ಅಂತೀವಿ. ಹಸುವಿನ ಹಾಲು ತಾಯಿ ಹಾಲಿಗೆ ಸಮ ಅಂತೀವಿ. ತಾಯಿ ಹಾಲು ಅಷ್ಟು ಈಕ್ವಲ್ ಅಲ್ಲದೆ ಹೋದರೂ ತಾಯಿ ಹಾಲಿಗೆ ಸಮ ಅಂತೀವಿ. ಯಾರು ತಾಯಿಗೆ ಹಾಲು ಬರೋದಿಲ್ಲ, ಎದೆನಲ್ಲಿ ಹಾಲು ಬರೋದಿಲ್ಲ ಅಂಥವ್ರು ಹಸು ಹಾಲನ್ನ ಕುಡಿಸ್ತಾರೆ. ಒಳ್ಳೆಗಳು ಅಂತ ಬರೋದು, ಒಳ್ಳೆಗಳಲ್ಲಿ ಕುಡಿಸ್ತಾಯಿದ್ರು ನೋಡಿ. ಹಸು ಇಷ್ಟು ಶ್ರೇಷ್ಠ. ಯಾಕೆ ಅಂತಂದರೆ ಅದು ನೆನ್ನೆ ತಿಂದಿರ್ತಕ್ಕಂಥ ಆಹಾರನ ಕಂಪ್ಲೀಟಾಗಿ ಹೊರಗೆ ಹಾಕುತ್ತೆ ಮತ್ತು ಫ್ರೆಶ್ಶಾಗಿ ತಿನ್ನುತ್ತೆ. ಹಾಗಾಗಿ ಹಸು ಹಾಲು ಶ್ರೇಷ್ಠ. ಹಸು ಹಾಲು ಕಾಮಧೇನು ಅಂತ ಕರಿತೀವಿ. ಇದು ಗಮನದಲ್ಲಿ ಇಟ್ಕೋಬೇಕು. ಹಾಗೆ ಮನುಷ್ಯನೂ ಸಹ ನೆನ್ನೆ ತಿಂದಿರ್ತಕ್ಕಂಥ ಆಹಾರ ಇವತ್ತು ಪೂರ್ತಿ ಹೊರಗೆ ಹೋಗಬೇಕು ಅಂತಂದರೆ ನಾರಿನಿಂದ ಕೂಡಿರ್ತಕ್ಕಂಥ ಆಹಾರವನ್ನು ತಿನ್ನಬೇಕು. ನಾರಿನಿಂದ ಕೂಡಿರ್ತಕ್ಕಂಥ ಆಹಾರ ಅಂದರೆ ಹಣ್ಣು ಹಂಪಲುಗಳು ಇರ್ಬೋದು, ತರಕಾರಿಗಳಿರ್ಬೋದು. ಸಾಧ್ಯವಾದಷ್ಟು ಎಲ್ಲೆಲ್ಲಿ ಸಾಧ್ಯ ಅಲ್ಲಲ್ಲಿ ಹಸಿ ತರಕಾರಿಗಳನ್ನ ಖಾಲಿ ಹೊಟ್ಟೆಲಿ ತಿನ್ನೋದು ಅಭ್ಯಾಸ ಮಾಡಬೇಕು. ಈ ಎಲ್ಲ ತರಕಾರಿಗಳಲ್ಲೂ ನಾರಿನಾಂಶ ಇದೆ. ಇದೇನಾಗುತ್ತೆ, ಖನಿಜಗಳು ಬೇಕು ಅಂತ ನಮ್ಮ ದೇಹಕ್ಕೆ ಖನಿಜಗಳು ಬೇಕು ಮತ್ತು ಜೀವಸತ್ವಗಳು ಬೇಕು. ಪ್ರೋಬಯೋಟಿಕ್ಸ್ ಅಂತೀವಿ, ಜೀವಸತ್ವಗಳು ಬೇಕೇ ಬೇಕು. ನಾವು ಕುಕ್ಕುಡು ಫುಡ್ ತಿನ್ನೋದು ಏನಾಗುತ್ತೆ, ಎಲ್ಲ ಡೆಡ್ ಫುಡ್ ನಾವು ತಿನ್ನೋದು.
ಎಲ್ಲವನ್ನು ಬೇಯಿಸ್ಬಿಡ್ತೀವಿ, ಅದು ಪ್ರೆಷರ್ ಕುಕ್ಕರ್ಲ್ಲಿ ಹಾಕಿ ಬೇಯಿಸ್ಬಿಡ್ತೀವಿ. ಇದು ಮೂಲಭೂತವಾದ ಸಮಸ್ಯೆ ನಮಗೆ. ಜೀವಸತ್ವಗಳು ಏನೂ ಇರೋದಿಲ್ಲ, ಬರೀ ಬಾಯಿಗೆ ರುಚಿ ಅನಿಸುತ್ತೆ. ಬಾಯಿ ಹಿಡಿಸೋದು ಹೊಟ್ಟೆಗೆ ಹಿಡಿಸಲ್ಲ, ಹೊಟ್ಟೆಗೆ ಹಿಡಿಸೋದು ಬಾಯಿಗೆ ಹಿಡಿಸಲ್ಲ. ಇದಕ್ಕೆ ಉದಾಹರಣೆ ಏನಂದರೆ ಮೈಸೂರು ಪಾಕ್ ನೋಡಿ ಬಾಯಿಗೆ ಹಿಡಿಸುತ್ತೆ, ಹಾಗಲಕಾಯಿ ನೋಡಿ ಹೊಟ್ಟೆಗೆ ಹಿಡಿಸುತ್ತೆ. ಏನು ಮಾಡ್ತೀವಿ, ಹಾಗಲಕಾಯಿ ತಿನ್ನಲ್ಲ ಬಾಯಿಗೆ ಹಿಡಿಸುತ್ತೆ ಅಂತಂದ್ಬಿಟ್ಟು. ಮತ್ತು ಏನಾಗುತ್ತೆ, ಸ್ವೀಟು ಬಾಯಿನ ಸಿಹಿ ಮಾಡು ಅಂತ ಹೇಳ್ತೀವಿ ನಾವು. ಏನಾದ್ರು ಸ್ವೀಟು, ಏನಾದ್ರು ಮನೆಯಲ್ಲೇ ಉತ್ಸಾಹ ಉಲ್ಲಾಸ ಚೈತನ್ಯ ಜಾಸ್ತಿ ಆಯಿತು, ಏನೋ ಒಳ್ಳೇದಾಯಿತು ಅಂತಂದರೆ ಸ್ವೀಟ್ ಬಾಯಿ ಸಿಹಿ ಮಾಡುವ ಅಂತ ಹೇಳ್ತೀವಿ. ಬಾಯಿ ಸಿಹಿ ಮಾಡೋದು ಅನ್ನೋದಕ್ಕೆ ಸ್ವೀಟನ್ನ ಕೊಡ್ತೀವಿ. ನಮ್ಮ ಇಂಡಿಯಾ ದೇಶದಲ್ಲಿ ಏನಾಗಿದೆ, ಹೊಟ್ಟೆ ತುಂಬ ಸ್ವೀಟ್ ತಿಂತೀವಿ. ಇದೇನಾಗಿದೆ, ಇದು ಕಾಯಿಲೆ ಕಾರಣ ಆಗಿದೆ. ಹೀಗೆ ಊಟದಲ್ಲಿ ವ್ಯತ್ಯಾಸ ಮಾಡ್ಕೋಬೇಕು. ಊಟದಲ್ಲಿ ವ್ಯತ್ಯಾಸ ಮಾಡ್ಕೋಬೇಕು ಅಂದರೆ ಬಾಯಿಗೆ ಏನು ಹಿಡಿಸುತ್ತೆ, ಹೊಟ್ಟೆಗೆ ಹಿಡಿಸಲ್ಲ, ಹೊಟ್ಟೆಗೆ ಏನು ಹಿಡಿಸುತ್ತೆ, ಬಾಯಿಗೆ ಹಿಡಿಸಲ್ಲ. ಇದಕ್ಕೆ ಮೂಲಭೂತವಾದ ಶತ್ರು ಇರೋದು ಸಿಹಿ. ಅದರಲ್ಲೂ ನಮ್ಮ ದೇಶದಲ್ಲಿ ಹೆಜ್ಜೆ ಹೆಜ್ಜೆಗೆ ಸ್ವೀಟ್ ಅಂಗಡಿಗಳು ಸಿಗುತ್ತೆ, ನಾನಾ ಥರದ ಸ್ವೀಟ್ಗಳು. ಅಂಗಡಿ ಮುಂದೆ ಹೋಗಿ ನಿಂತ್ಕೊಂಡ ತಕ್ಷಣ ಎಲ್ಲ ಒಂದೊಂದು ತಿನ್ನಬೇಕು ಅನಿಸುತ್ತೆ. ಇದು ಹೊಟ್ಟೆಗೆ ವಿಷ ಆಗುತ್ತೆ. ವಿಷ ಆಗಿದ್ದೇನಾಗುತ್ತೆ, ನಮ್ಮ ದೇಹವನ್ನು ಒಳಗಡೆಯಿಂದನೇ ಗೆದ್ದಲು ಹೇಗೆ ಮರ ತಿನ್ನುತ್ತೆ ಹಾಗೆ ಒಳಗಡೆಯಿಂದನೇ ಏನೂ ಇರಲ್ಲ, ಬರೀ ಓಡಾಡ್ತಿರ್ತೀವಿ ಜೀವಂತ ಶವ ಇದ್ದಾಗೆ. ಆ ದೃಷ್ಟಿಯಿಂದ ಎರಡನೇ ಸ್ಟಿಕ್ ಬಗ್ಗೆ ನಾವು ಹೇಳ್ತಾ ಇದ್ವಿ. ನಿದ್ದೆನ ವ್ಯತ್ಯಾಸ ಮಾಡ್ಕೋಬೇಕು, ನಿದ್ದೆ ಚೆನ್ನಾಗಿ ಬರಬೇಕು ಅಂದರೆ ಫುಡ್ಡಿನಲ್ಲಿ ವ್ಯತ್ಯಾಸ ಮಾಡ್ಕೋಬೇಕು ಅಂತ. ಈ ಫುಡ್ಡಿನಲ್ಲಿ ವ್ಯತ್ಯಾಸ ಮಾಡ್ಕೋಬೇಕು ಅಂತ ಬಗ್ಗೆ ಮಾತಾಡ್ತಾ ಇದ್ದ ರಾ ಫುಡ್ನ ತಿನ್ನಬೇಕು ಅಂತ ಹೇಳಿದೆ. ರಾ ಫುಡ್ನ ಯಾವಾಗ ತಿನ್ನಬೇಕು, ಬನ್ನಿ, ಸೂರ್ಯ ಬೆಳಗ್ಗೆ 9 ಗಂಟೆವರೆಗೂ 90 ಡಿಗ್ರೀಸ್ ಬಂದಿರ್ತಾನೆ. ಆವಾಗ ಏನು ತಿಂದು ತುಂಬ ಜೀರ್ಣ ಆಗುತ್ತೆ. ಆ ದೃಷ್ಟಿಯಿಂದ ನಾವು ಏನಾದ್ರು ಮಸಾಲೆ ತಿನ್ನಬೇಕು, ಏನಾದರೂ ಗಟ್ಟಿ ಪದಾರ್ಥ ತಿನ್ನಬೇಕು ಅಂದರೆ 9 ಗಂಟೆ ಒಳಗೆ ತಿನ್ನಬೇಕು. ಅದು ರಾತ್ರಿ 9 ಗಂಟೆ ಕೆಲಸ ಮಾಡೋಕ್ಕೆ ಶುರು ಮಾಡುತ್ತೆ. ಏನು ಅಂದರೆ ರೆಸ್ಟ್ಫುಲ್ ಸ್ಲೀಪ್ ಅಂದರೆ ನೋಡಿ, ಹೊಟ್ಟೆ ಚೀಲ ಕೆಲಸ ಮಾಡಬಾರ್ದು. ಹೊಟ್ಟೆ ಚೀಲದಲ್ಲಿ ಆಹಾರ ಬ್ರೇಕ್ ಡೌನ್ ಆಗುತ್ತೆ. ಆಹಾರ ಬ್ರೇಕ್ ಡೌನ್ ಮಾಡೋದಕ್ಕೆ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಬೇಕಾಗುತ್ತೆ. ಹೈಡ್ರೋಕ್ಲೋರಿಕ್ ಆಮ್ಲನ ಪ್ರೊಡ್ಯೂಸ್ ಮಾಡುತ್ತೆ ದೇಹ. ಅದು ಮಾಡಿದಾಗ ಏನಾಗುತ್ತೆ, ಜಾಸ್ತಿ ಆದರೆ ಆಸಿಡಿಟಿ ಜಾಸ್ತಿ ಆಯಿತು, ತಿಂದಿದ್ದೆಲ್ಲ ಬಾಯಿಗೆ ಬರುತ್ತೆ, ಎದೆ ಉರಿ ಆಗುತ್ತೆ. ಈ ದೃಷ್ಟಿಯಿಂದ ನಾವು ಆಹಾರದ ಟೈಮಿಂಗ್ ಬಗ್ಗೆ ಬಹಳ ಗಮನ ಇಡಬೇಕು. ಬೆಳಗ್ಗೆ 9 ಗಂಟೆಗೆ ಸ್ವಲ್ಪ ಮಸಾಲೆ ಪದಾರ್ಥಗಳನ್ನ ತಿನ್ಬೋದು, ಗಟ್ಟಿ ಪದಾರ್ಥಗಳನ್ನ ತಿನ್ಬೋದು. ಅದೇ ಥರ ಸಾಯಂಕಾಲ 6 ಗಂಟೆ ಆಯಿತು ಅಂತಂದರೆ ಗಟ್ಟಿ ಪದಾರ್ಥಗಳನ್ನ ತಿನ್ನೋದು ನಿಷಿದ್ಧ, ಹಾಗೆ ಮಸಾಲೆ ಪದಾರ್ಥಗಳನ್ನ ತಿನ್ನೋದು ನಿಷಿದ್ಧ ಅಂತೇಳಿ ಇಂದಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.